ಎಲ್ಲರಿಗೂ ನಮಸ್ಕಾರ. ಮಹರ್ಷಿ ಪತಂಜಲಿಯವರ 18ನೇ ಸೂತ್ರ ವಿರಾಮ ಪ್ರತ್ಯಯಾಭ್ಯಾಸ ಪೂರ್ವ ಸಂಸ್ಕಾರ ಶೇಷೋನ್ಯ. ಸೊ ಈ ಸೂತ್ರ ಬಹಳಷ್ಟು ವಿವರವಾಗಿ, ಅಂದರೆ ಇಂದಿನ ಸೂತ್ರದಲ್ಲಿ ಏನು ಹೇಳಿದ್ರಲ್ಲ ಅದರ ಒಂದು ಮುಂದುವರೆದ ಭಾಗವನ್ನು ಇಲ್ಲಿ ವಿವರಣೆಯಲ್ಲಿ ಮೂಲಕ ತಿಳ್ಕೊಳ್ಬಹುದಾಗಿದೆ. ಈ ಸೂತ್ರದ ಒಂದು ಪದಶಃ ಅರ್ಥ ಈ ರೀತಿಯಾಗಿದೆ. ವಿರಾಮ ಅಂದರೆ ಸಂಪೂರ್ಣವಾದ ವಿರಾಮವನ್ನು ಕೊಡೋದು, ಅಂದರೆ ಇಲ್ಲಿ ಕಂಪ್ಲೀಟ್ ಸ್ಟಾಪ್, ನಿಲುಗಡೆಯಲ್ಲಿ ಇರೋದು. ಪ್ರತ್ಯಯ ಮನಸ್ಸಿನ ಸ್ಥಿತಿ, ಅಂದರೆ ಮನಸ್ಸಿನ ಒಂದು ಅರಿವು ಪ್ರತ್ಯಯದಲ್ಲಿ ನಾವು ತಿಳ್ಕೊಳ್ಬೇಕಾಗತ್ತೆ. ಅಭ್ಯಾಸಪೂರ್ವ ಅಂದರೆ ನಿರಂತರ ಅಭ್ಯಾಸದಿಂದ ಪೂರ್ವಭಾವಿಯಾಗಿ ಬಂದಂಥ ಒಂದು ಸ್ಥಿತಿ ಇದು. ಸಂಸ್ಕಾರ ಮನಸ್ಸಿನ ಸೂಕ್ಷ್ಮ ಗುರುತುಗಳು, ವಾಸನೆಗಳು ಅಂತ ಕರಿತೀವಿ ನಾವು. ಮನಸ್ಸಿನಲ್ಲಿರುವಂಥ ಸೂಕ್ಷ್ಮ ಗುರುತುಗಳು, ವಾಸನೆಗಳನ್ನು ನಾವು ಈ ಸಂಸ್ಕಾರ ಅಂತಂದೇಳಿ ಕರೀಲಿಕ್ಕಾಗತ್ತೆ. ಶೇಷ ಅಂದರೆ ಉಳಿದಿದ್ದೇನಿದೆಯಲ್ಲ ಅದು. ಅನ್ಯ ಮತ್ತೊಂದು ಅಂದರೆ ಬೇರೆ ಸಮಾಧಿ ಸ್ಥಿತಿಯಲ್ಲಿ ಇರುವಂಥದ್ದು. ಅಂದರೆ ನಾವು ಯಾವುದೋ ಬೇರೆ ಸಮಾಧಿ ಸ್ಥಿತಿಯಲ್ಲಿ ಇರಲಿಕ್ಕಾಗತ್ತೆ, ಬಟ್ ಆ ಒಂದು ಸ್ಥಿತಿಯಿಂದ ನಾವು ಧ್ಯಾನದ ಮೂಲಕ, ಯೋಗದ ಮೂಲಕ ಈ ಸ್ಥಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆಯಾಗಿ ಇದರಲ್ಲಿ ನಿರಂತರ ಅಭ್ಯಾಸದಿಂದ ಮನಸ್ಸಿನ ಎಲ್ಲ ಚಲನೆಗಳು ವಿರಮಿಸಿ ಕೇವಲ ಸೂಕ್ಷ್ಮ ಸಂಸ್ಕಾರಗಳು ಮಾತ್ರ ಉಳಿಯುವ ಮತ್ತೊಂದು ಸಮಾಧಿ ಸ್ಥಿತಿಯೇ ಇದೆ. ಆ ಒಂದು ಸಮಾಧಿ ಸ್ಥಿತಿಗೆ ನಾವು ಪಡೆದುಕೊಳ್ಳಬೇಕು ಅಂತಂದೇಳಿದರೆ ನಿರಂತರವಾದ ಅಭ್ಯಾಸವನ್ನು, ಅಂದರೆ ಧ್ಯಾನ, ಯೋಗದ ಮೂಲಕ ನಾವು ಪಡೆದುಕೊಳ್ಳಿಕ್ಕೆ ಮಾತ್ರ ಸಾಧ್ಯವಾಗುತ್ತೆ. ಇದರ ಒಂದು ಆಳವಾದ ವಿವರಣೆ ಈ ರೀತಿಯಾಗಿದೆ. ಸಂಪ್ರಜ್ಞಾತ ಸಮಾಧಿ, ಅಲ್ಲಿ ಇನ್ನೂ ಜಾಗೃತ ಅರಿವು ಇತ್ತು, ಅದಕ್ಕಿಂತಲೂ ಆಳವಾದ ಸ್ಥಿತಿಯನ್ನು ಇಲ್ಲಿ ವಿವರಿಸಲಾಗಿದೆ. ಇದರಲ್ಲಿ ಅಸಂಪ್ರಜ್ಞಾತ ಸಮಾಧಿ ಎಂದು ಕರೆಯಲಾಗಿದೆ. ಅಸಂಪ್ರಜ್ಞಾತ ಸಮಾಧಿ ಅಂದರೆ ಇಲ್ಲಿ ಚಿಂತನೆಯೂ ಇಲ್ಲ, ಧ್ಯಾನದ ವಿಷಯವೂ ಇಲ್ಲ, ನಾನು ಧ್ಯಾನ ಮಾಡುತ್ತಿದ್ದೇನೆ ಅನ್ನುವ ಧ್ಯಾನವೂ ಇಲ್ಲ, ಭಾವವೂ ಇಲ್ಲ. ಅಲ್ಲಿ ಯಾವುದೂ ಸಹ ಅಲ್ಲಿ ಅವಕಾಶವೇ ಇಲ್ಲ. ಇಲ್ಲಿ ಯಾವುದೇ ಚಿಂತನೆ ಇಲ್ಲ, ಧ್ಯಾನದ ವಿಷಯ ಇಲ್ಲ, ನಾನು ಧ್ಯಾನ ಮಾಡ್ತಿದ್ದೇನೆ ಅನ್ನೋ ಒಂದು ಭಾವವೂ ಸಹ ಇಲ್ಲಿ ಇರೋದಿಲ್ಲ. ಇದರಲ್ಲಿ ಸಂಪೂರ್ಣವಾಗಿ ಜಾಗೃತ ನಿಶ್ಚಲತೆ ಇರ್ತದೆ. ಸಂಪೂರ್ಣವಾಗಿ ನಮ್ಮದು ಜಾಗೃತವಾದ ನಿಶ್ಚಲತೆ ಇಲ್ಲಿ ಈ ಒಂದು ಭಾವದಲ್ಲಿ ಇರ್ತದೆ. ವಿರಾಮ ಪ್ರತ್ಯಯ ಅಂದರೆ, ವಿರಾಮ ಎಂದರೆ ಮನಸ್ಸಿನ ವೃತ್ತಿಗಳ ಸಂಪೂರ್ಣ ವಿರಾಮ. ಅಂದರೆ ಮನಸ್ಸು, ನಮ್ಮ ಚಿತ್ತ ವೃತ್ತಿಗಳು ಏನಿದೆ ಸಾಕಷ್ಟು ನಮ್ಮ ಚಂಚಲ ಆಗ್ತಾ ಇರ್ತದೆ. ಸೊ ವಿರಾಮ ಎಂದರೆ ಅದರ ಸಂಪೂರ್ಣವಾದ ವಿರಾಮವನ್ನು ಪಡ್ಕೊಳ್ಳೋದು. ಆಲೋಚನೆಗಳು ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವೆಲ್ಲ ಆಲೋಚನೆಗಳು ತಾತ್ಕಾಲಿಕವಾಗಿ ಶಾಂತಿಯಲ್ಲ, ಆಳವಾದ ನಿಶ್ಚಲ ಸ್ಥಿತಿಯನ್ನು ಪಡೆದುಕೊಳ್ಳಿಕ್ಕೆ ಈ ಒಂದು ಸೂತ್ರದಲ್ಲಿ ಮಹರ್ಷಿ ಪತಂಜಲಿಗಳು ಬಹಳಷ್ಟು ವಿಶೇಷವಾಗಿ ವಿವರಿಸಿದ್ದಾರೆ. ಯಾವ ರೀತಿ ಸಮುದ್ರದ ಅಲೆಗಳು ಸಂಪೂರ್ಣ ಶಾಂತವಾದಂತೆ ನಮ್ಮ ಸಂಸ್ಕಾರ ಶೇಷ ಅಂದರೆ ಇದು ಬಹಳ ಸೂಕ್ಷ್ಮವಾದ ಅರ್ಥದಲ್ಲಿ ಹೇಳಬೇಕಂದ್ರೆ ಮನಸ್ಸಿನ ಚಲನೆಗಳು ನಿಂತರೂ ಸಹ ಹಿಂದಿನ, ಅಂದರೆ ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಿರ್ತದೆ, ಸೂಕ್ಷ್ಮ ಗುರುತುಗಳು, ವಾಸನೆಗಳು, ಸಂಸ್ಕಾರಗಳು ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಇನ್ನೂ ಸಹ ಸ್ವಲ್ಪ ಅತೀ ಸೂಕ್ಷ್ಮವಾಗಿ ಉಳಿದಿರ್ತದೆ. ಸೊ ಯಾವ ರೀತಿ ಬೆಂಕಿ ಆರಿದರೂ ಸಹ ಸ್ವಲ್ಪ ಉರಿ ಉಳಿದಿರುವಂತೆ ನಮ್ಮ ಒಂದು ಹಳೆಯ ಒಂದು ನೆನಪುಗಳು, ಆ ಒಂದು ಸಂಸ್ಕಾರ, ವಾಸನೆಗಳು ಏನು ಸೂಕ್ಷ್ಮ ಗುರುತುಗಳು ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಒಂತಲ್ಲಿ ಉಳ್ಕೊಂಡಿರ್ತವೆ. ಸೊ ಯಾವ ರೀತಿ ಒಂದು ಫ್ಯಾನ್ ವಿದ್ಯುತ್ ಆಫ್ ಮಾಡಿದಾಗಲೂ ಸಹ ಫ್ಯಾನ್ ತಕ್ಷಣ ನಿಲ್ಲುವುದಿಲ್ಲ, ಸ್ವಲ್ಪ ಹೊತ್ತು ನಿಧಾನವಾಗಿ ತಿರುಗಿ ಏನಾಗುತ್ತೆ, ನಿಲ್ಲುತ್ತದೆ. ಸೊ ಹಾಗೆ ಮನಸ್ಸಿನ ವೃತ್ತಿಗಳು ನಿಂತರೂ ಸಹ ಸಂಸ್ಕಾರಗಳ ಸೂಕ್ಷ್ಮ ಪ್ರಭಾವ ಸ್ವಲ್ಪ ಅದರಲ್ಲಿ ಉಳಿದುಕೊಂಡಿರ್ತವೆ. ಸೊ ಈ ರೀತಿ ಯೋಗದ ದೃಷ್ಟಿಯಲ್ಲಿ ನಾವು ಮನಸ್ಸು ಬಹುತೇಕ ಲೀನ ಅಥವಾ ಗಾಢ ಶಾಂತಿ ಇದ್ದರೂ ಸಹ ಅಹಂಕಾರ ಅತ್ಯಂತ ಸೂಕ್ಷ್ಮವಾಗಿರ್ತದೆ. ಆದರೂ ಸಹ ಸಂಪೂರ್ಣ ಕೈವಲ್ಯ ಇನ್ನೂ ಮುಂದೆ ಗೊತ್ತಾಗುತ್ತೆ ನಮಗೆಲ್ಲ. ಸೊ ಈ ರೀತಿ ಪ್ರತಿಯೊಂದು ಸೂತ್ರದಲ್ಲಿ ಪ್ರತಿಯೊಂದು ವಿಷಯಗಳ ಬಗ್ಗೆ ಮಹರ್ಷಿ ಪತಂಜಲಿಯವರು ಬಹಳಷ್ಟು ವಿವರವನ್ನು ಕೊಟ್ಟಿದ್ದಾರೆ. ಬಹಳಷ್ಟು ವಿಷಯಗಳು ಪ್ರಾಕ್ಟಿಕಲ್ ಆಗಿದೆ. ಆ ಪ್ರಾಕ್ಟಿಕಲನ್ನು ನಾವು ತಿಳ್ಕೊತ ಹೋದಾಗ ನಮ್ಮ ಮನಸ್ಸಿನ ಬಗ್ಗೆ ಸಂಪೂರ್ಣವಾದ ಅರಿವನ್ನು ಪಡೆದುಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇದು ಒಂದು ಸಂಪೂರ್ಣ ಕೈವಲ್ಯ ಅಲ್ಲ, ಅಂದರೆ ಇದು ನಿದ್ರೆ ಅಲ್ಲ. ನಿದ್ರೆಯಲ್ಲಿ ಅಜ್ಞಾನ, ಇಲ್ಲಿ ಜಾಗೃತ ನಿಶ್ಚಲತೆ, ಅಂದರೆ ನಾವು ಜಾಗೃತವಾಗಿ ನಿಶ್ಚಲತೆಯನ್ನು ನಾವು ಹೊಂದಬೇಕಾಗುತ್ತೆ. ಸೊ ಈ ಒಂದು ಅಭ್ಯಾಸದ ಮಹತ್ವ, ಅಂದರೆ ಈ ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಇಲ್ಲಿ ಏನಾಗುತ್ತೆ ಅಂದರೆ ಈ ಸ್ಥಿತಿ ಯಾದೃಚ್ಛಿಕವಾಗಿ ಬರೋದಿಲ್ಲ, ದೀರ್ಘ ಸಾಧನೆಯ ಫಲವಾಗಿ ಬರ್ತದೆ. ಎಸ್ಪೆಷಲಿ ಇದು ಒಂದು ಧ್ಯಾನ ಯೋಗಗಳು ಏನಾಗುತ್ತಲ್ಲ, ಕೇವಲ ನಾವು ಎವ್ರಿಡೇ ರೊಟೀನಾಗಿ ಮಾಡೋದರಿಂದ ಬರೋದಿಲ್ಲ. ನಾವು ಸಂಪೂರ್ಣವಾಗಿ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಸಂಪೂರ್ಣವಾಗಿ ಅದರಲ್ಲೇ ನಾವು ಲೀನವಾದಾಗ ಮಾತ್ರ ಆ ಒಂದು ಫಲವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದೇ ರೀತಿಯಾಗಿ ಸಂಸ್ಕಾರಗಳು ಸೂಕ್ಷ್ಮ ಬಂಧನ, ಹೊರಗಿನ ಆಸೆಗಳು, ವಾಸನೆಗಳು ಕಡಿಮೆಯಾದರೂ ಸಹ ಒಳಗಿನ ವಾಸನೆಗಳು ಏನಿರ್ತದಲ್ಲ ಅದು ಇನ್ನೂ ಉಳಿದಿರ್ತದೆ. ಸೊ ಹೀಗೆ ನಮಗೆ
ಮನಸ್ಸಿನ ಶಾಂತಿ ಮೇಲ್ಮಟ್ಟದಲ್ಲೇ ನಿಲ್ಲಬಾರದು. ಆಳವಾದ ಅಭ್ಯಾಸವನ್ನು ಅಗತ್ಯವಾಗಿ ನಾವು ಮಾಡಿದಾಗ ಒಳಗಿನ ಹಳೆಯ ವೃತ್ತಿಗಳನ್ನು ಸಹ ನಾವು ಗಮನಿಸಬೇಕಾಗುತ್ತದೆ. ಈ ರೀತಿ ಗಮನಿಸಿದಾಗ ನಾವು ಒಂದು ಸಂಪೂರ್ಣವಾದ ಶಾಂತಿಯನ್ನು ಪಡೆದುಕೊಳ್ಳಿಕ್ಕೆ, ನೆಮ್ಮದಿಯನ್ನು ಪಡೆದುಕೊಳ್ಳಿಕ್ಕೆ, ಆನಂದವನ್ನು ಪಡೆದುಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ನಿಶ್ಚಲತೆ ಎಂದರೆ ಕೇವಲ ಮೌನವಲ್ಲ, ಅದು ಒಳಗಿನ ಚಲನೆಯ ವಿರಾಮವಾಗಿರ್ತದೆ. ನಾವು ನಿಶ್ಚಲವಾಗಿದ್ದೇವೆ ಅಂತಂದು ಹೇಳಿದರೆ ಅದು ಕೇವಲ ಮೌನ ಅಲ್ಲ, ಅದು ಒಳಗಿನ ಒಂದು ಚಲನೆಯಲ್ಲಿ ವಿರಾಮವನ್ನು ಪಡೆದುಕೊಳ್ತದೆ. ಸಾಧನೆ ಆಳವಾದಂತೆ ಮನಸ್ಸು ತನ್ನ ಮೂಲ ಶಾಂತಿಗೆ ಮರಳುತ್ತದೆ. ಅಲ್ಲಿ ನಮಗೆ ಸಂಪೂರ್ಣವಾದ ಆನಂದವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿ ಅಸಂಪ್ರಜ್ಞಾತ ಸಮಾಧಿ ಅಂದರೆ ನಮ್ಮ ಮನಸ್ಸಿನ ವೃತ್ತಿಗಳ ಒಂದು ಸಂಪೂರ್ಣ ವಿರಾಮ, ಸೂಕ್ಷ್ಮ ಸಂಸ್ಕಾರಗಳ ಶೇಷ ಸ್ಥಿತಿ ಮಾತ್ರ ಅಲ್ಲಿ ಉಳಿದಿರ್ತದೆ. ಹೀಗೆ ಇದು ಯೋಗದ ಅತ್ಯಂತ ಗಂಭೀರ ಧ್ಯಾನ ಹಂತಗಳಲ್ಲಿ ಒಂದಾಗಿದೆ. ಸೊ ಈ ನಿಟ್ಟಿನಲ್ಲಿ ಈ ಸೂತ್ರದಲ್ಲಿ ಮಹರ್ಷಿ ಪತಂಜಲಿಯವರು ಬಹಳಷ್ಟು ಸೂಕ್ಷ್ಮವಾದ ವಿಚಾರವನ್ನು ಬಹಳಷ್ಟು ಸರಳವಾಗಿ ವಿವರಿಸಿದ್ದಾರೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ಮನಸ್ಸಿನ ಒಂದು ಶಾಂತಿ ಅಥವಾ ನಾವು ಸಂಪೂರ್ಣವಾಗಿ ಯಾವ ರೀತಿ ನಮ್ಮ ಮನಸ್ಸನ್ನು ಅರಿತುಕೊಳ್ಳಬಹುದು, ನಾವು ಅರಿವನ್ನು ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ವಿರಾಮ ಪ್ರತ್ಯಯಾಭ್ಯಾಸ ಪೂರ್ವ ಸಂಸ್ಕಾರ ಶೇಷೋನ್ಯ ಎನ್ನುವ ಸೂತ್ರ ಬಹಳಷ್ಟು ವಿವರವಾಗಿ ತಿಳಿದುಕೊಂಡಿದ್ದೇವೆ. ಎಲ್ಲರಿಗೂ ಶುಭವಾಗಲಿ. ಅನಂತ ಧನ್ಯವಾದಗಳು. ಮತ್ತೊಂದು ಸೂತ್ರದೊಂದಿಗೆ ಮತ್ತೆ ಭೇಟಿಯಾಗೋಣ.